ನಮಸ್ಕಾರ ಸ್ನೇಹಿತರೆ, ನಮ್ಮ ಕೊನೆಯ ಮಾರ್ಕೆಟಿಂಗ್ ವಿಡಿಯೋಗೆ ಸ್ವಾಗತ. ಇಂದು ನಾವು 5 ರಿಂದ 50 ವರ್ಷ ವಯಸ್ಸಿನ ಮಹಿಳೆಯರು ಮತ್ತು ಅವರ ಕುಟುಂಬಗಳಿಗೆ ಹುರಿದ ಕಡಲೆಕಾಯಿಗಳು, ತಿಂಡಿಗಳು ಮತ್ತು ನಮ್ಕೀನ್ ಅನ್ನು ಹೇಗೆ ಪ್ರಚಾರ ಮಾಡುವುದು ಎಂಬುದರ ಕುರಿತು ಮಾತನಾಡಲಿದ್ದೇವೆ. ಅಂಗಡಿಗಳಲ್ಲಿ ಮನೆಯ ಮಹಿಳೆಯರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡುವ ಪ್ರದರ್ಶನಗಳನ್ನು ಸ್ಥಾಪಿಸಿ. ನೈಸರ್ಗಿಕ ಪದಾರ್ಥಗಳು ಮತ್ತು ನಿಮ್ಮ ಹುರಿದ ಕಡಲೆಕಾಯಿಗಳು, ತಿಂಡಿಗಳು ಮತ್ತು ನಮ್ಕೀನ್ ಹೇಗೆ ಆರೋಗ್ಯಕರವಾಗಿವೆ ಎಂಬುದರ ಬಗ್ಗೆ ಮಾತನಾಡಿ. ಗ್ರಾಹಕರ ಗಮನವನ್ನು ಸೆಳೆಯಲು ಪ್ರಕಾಶಮಾನವಾದ ಪ್ರದರ್ಶನಗಳು, ಚೆನ್ನಾಗಿ ಸುತ್ತುವ ಉಚಿತ ಮಾದರಿಗಳು ಮತ್ತು ಮಳಿಗೆಗಳಲ್ಲಿ ವಿಶೇಷ ಡೀಲ್ಗಳನ್ನು ಬಳಸಿ. ನಿಮ್ಮ ಪ್ರಸ್ತುತ ಗ್ರಾಹಕರು ತಮ್ಮ ಮುಂದಿನ ಖರೀದಿಯ ಮೇಲೆ ರಿಯಾಯಿತಿಗಳನ್ನು ನೀಡುವ ಮೂಲಕ ಹೊಸ ಗ್ರಾಹಕರನ್ನು ಕರೆತನ್ನಿ. ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ಬೇಕರಿಗಳು, ಕಿರಾಣಿ ಅಂಗಡಿಗಳು ಮತ್ತು ಮೇಳಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಹುರಿದ ಕಡಲೆಕಾಯಿಗಳು, ತಿಂಡಿಗಳು ಮತ್ತು ನಮ್ಕೀನ್ಗಳನ್ನು ಪ್ರದರ್ಶಿಸಲು ಉತ್ತಮ ಮಾರ್ಗವಾಗಿದೆ. ಸ್ಥಳೀಯ ಕಾರ್ಯಕ್ರಮಗಳು, ಮೇಳಗಳು ಮತ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿ. ಹುರಿದ ಕಡಲೆಕಾಯಿ, ತಿಂಡಿಗಳು ಮತ್ತು ನಮ್ಕೀನ್ನಲ್ಲಿ ಏನಿದೆ, ಅದರ ಬೆಲೆ ಎಷ್ಟು ಮತ್ತು ಅದನ್ನು ಹೇಗೆ ಪ್ಯಾಕೇಜ್ ಮಾಡಲಾಗಿದೆ ಎಂಬುದರ ಬಗ್ಗೆ ನಿಮ್ಮ ಗ್ರಾಹಕರಿಗೆ ವಿವರಗಳನ್ನು ನೀಡಿ. ಹೆಚ್ಚಿನ ಜನರು ನಿಮ್ಮ ಹುರಿದ ಕಡಲೆಕಾಯಿಗಳು, ತಿಂಡಿಗಳು ಮತ್ತು ನಮ್ಕೀನ್ಗಳನ್ನು ಇಷ್ಟಪಡಲು ಪ್ರಾರಂಭಿಸಿದಾಗ ಜಾಹೀರಾತು ನೀಡಲು ದೊಡ್ಡ ಮಾರ್ಗಗಳ ಬಗ್ಗೆ ಯೋಚಿಸಿ. ನಿಮ್ಮ ಬಳಿ ಬಜೆಟ್ ಇದ್ದರೆ, ನಿಮ್ಮ ಗ್ರಾಹಕರು ಹೋಗುವ ಸ್ಥಳಗಳಲ್ಲಿ ಸ್ಥಳೀಯ ರೇಡಿಯೋ ಜಾಹೀರಾತುಗಳು, ಫ್ಲೈಯರ್ಗಳು ಅಥವಾ ದೊಡ್ಡ ಹೊರಾಂಗಣ ಜಾಹೀರಾತುಗಳನ್ನು ಬಳಸುವ ಬಗ್ಗೆ ಯೋಚಿಸಿ. ಸ್ಥಳೀಯ ಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಆನ್ಲೈನ್ ಬ್ಲಾಗ್ಗಳಿಗೆ ಹೋಗಲು ಪ್ರಯತ್ನಿಸಿ. ಸ್ಥಳೀಯ ಶಾಲೆಗಳು, ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳನ್ನು ತಲುಪುವುದರಿಂದ ಹೆಚ್ಚಿನ ಜನರು ನಿಮ್ಮ ಬ್ರ್ಯಾಂಡ್ ಅನ್ನು ನೋಡಬಹುದು. ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ಬೇಕರಿಗಳು, ಕಿರಾಣ ಅಂಗಡಿಗಳು ಮತ್ತು ಮೇಳಗಳು ಮತ್ತು ಕುಟುಂಬಗಳಿಗೆ ವಸ್ತುಗಳನ್ನು ತಯಾರಿಸುವ ಇತರ ಕಂಪನಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ. ಉದಾಹರಣೆಗೆ, ನಿಮ್ಮ ಹುರಿದ ಕಡಲೆಕಾಯಿಯನ್ನು ತಮ್ಮ ಮೇಜುಗಳ ಮೇಲೆ ನೀಡಲು ಸ್ಥಳೀಯ ಚಹಾ ಮಳಿಗೆಗಳೊಂದಿಗೆ ಕೈಜೋಡಿಸಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕುಟುಂಬಗಳು ಇಷ್ಟಪಡುವ ಕಥೆಗಳನ್ನು ಹೇಳುತ್ತವೆ. ನೀವು ಹುರಿದ ತಿಂಡಿಗಳನ್ನು ಹೇಗೆ ತಯಾರಿಸುತ್ತೀರಿ ಎಂಬುದರ ಮೋಜಿನ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಇದು ಕುಟುಂಬಗಳಿಗೆ ಯಾವುದು ರೋಮಾಂಚನಕಾರಿಯಾಗಿದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಗುಣಮಟ್ಟದ ಬಗ್ಗೆ ಒತ್ತು ನೀಡುತ್ತದೆ. ನಿಮ್ಮ ಹುರಿದ ತಿಂಡಿಗಳ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮತ್ತು ಕಡಲೆಕಾಯಿಗಳು ಮತ್ತು ಬೇಳೆಕಾಳುಗಳ ಬಗ್ಗೆ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಮಾತನಾಡಿ. ಮಹಿಳೆಯರು ಮತ್ತು ಕುಟುಂಬಗಳು ಇಷ್ಟಪಡುವ ಮತ್ತು ನಿಮ್ಮ ಉತ್ಪನ್ನದ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಬಲ್ಲ ಪ್ರಭಾವಿಗಳೊಂದಿಗೆ ಕೆಲಸ ಮಾಡಿ. ಈ ಆಲೋಚನೆಗಳೊಂದಿಗೆ ನೀವು ನಿಜವಾಗಿಯೂ ನಿಮ್ಮ ಹುರಿದ ಕಡಲೆಕಾಯಿಗಳು, ತಿಂಡಿಗಳು ಮತ್ತು ನಮ್ಕೀನ್ ಅನ್ನು ಸ್ಥಳೀಯ ಮತ್ತು ಪ್ರಾದೇಶಿಕ ಪ್ರದೇಶದ ಕುಟುಂಬಗಳಲ್ಲಿ ಜನಪ್ರಿಯಗೊಳಿಸಬಹುದು. ವ್ಯಾಪಾರ್ ಕೋಚ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್.